ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಲಿಕುಂಟೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಹಸ್ರ ಪದ್ಮಯಾಗ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಹಸ್ರ ಪದ್ಮಯಾಗ ಅಂಗವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯದಲ್ಲಿ ಸ್ವಾಮಿಗೆ ಅಭಿಷೇಕ, ಹೋಮ, ವಿಶೇಷ ಪೂಜೆ, ಪೂರ್ಣಾಹುತಿ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಭಜನೆ, ಮಹಾಮಂಗಳಾರತಿ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಹಸ್ರ ಪದ್ಮಯಾಗಕ್ಕೆ ಸೂಲಿಕುಂಟೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು, ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹಾಗೆಯೇ ವಿವಿಧ ದೇವರುಗಳ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಯಲ್ಲಮ್ಮ ಮತ್ತು ಶ್ರೀನಿವಾಸ್ ರವರು, ದೇವಾಲಯದ ಪ್ರಧಾನ ಅರ್ಚಕರಾದ ನಾಗರಾಜ್, ಸ್ವಾಮೀಜಿಗಳಾದ ಗೌತಮ ಮಹರ್ಷಿ, ಮುತ್ತನಾಲೂರು ಶ್ರೀನಿವಾಸ್ ರವರು, ಶಿವಸಾಯಿ ಸ್ವಾಮೀಜಿಗಳು ಮತ್ತು ಕೊಡತಿ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು. ಒಂದು ನಮಸ್ಕಾರವನ್ನ ಮಾಡೋದು. ಓಂ ಸುಮಂಗಳೀರಿ ಜಂಬತೋರಿಮಾ ಸಮೇತ ಪಶ್ಯದ ಸೌಭಾಗ್ಯವಸ್ತೆ ವೇದ ಸಾಗರಂ ಸರ್ವಂ ವಿಷ್ಣುನಾ ಧೃತಂ ದೇವಿ ಪವಿತ್ರಂ ಗುರುಜಾಸನಂ ಮುಂದೆ ಬಂದು ಕೂತ್ಕೊಳ್ಳಿ. ಶ್ರೀ ಗೋವಿಂದಾಯ ನಮಃ. ಓಂ ಸೋಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಶ್ರೀಧರಾಯ ನಮಃ. ಓಂ ಶ್ರೀಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಇತಿ ಪ್ರಾಣಾನಾಯಂ ಯಾವಂ ಭೂಃ. ಓಂ ನಮಃ. ಓಂ ಸೋಮ್ಯ ಕ್ಷೇಮಂ ಜದರ್ಬಾಹುಂ ಹಿಂಗೋಜಕ್ರಗದಾಧರಂ ಸಮರ್ಪಯಾಮಿ. ಆಭರಣಾರ್ಥೇ ಸಮರ್ಪಯಾಮಿ. ವಿಘ್ನೋಪವೀತಾರ್ಥೇ ವಿನಾಶನೇ ಸೂತ್ರವಾಗಿ ನಡೀಲಿ, ಯಾವುದೇ ರೀತಿ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳ್ಕೊಳ್ತಾ ಮಹಾಗಣಪತಿ ವಿಶ್ವಕ್ಸೇನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ ಆದಿಭೌತಿಕ ಸಕಲ ವಿಧ ದೋಷ ನಿವಾರಣಾರ್ಥಂ ಲಕ್ಷ್ಮೀ ಆರಾಧನ ಧ್ಯಾನ ವಿಷ್ಣು ಕಂಠೆ ಲಕ್ಷ್ಮೀ ಸದಾಶಿವ ಸಾಗರ ಸರ್ವೇ ಸಪ್ತದ್ವೀಪಾವರಾಜೇ ನಮಃ. ಸಪ್ತನದಿರೇತ್ತಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ವಿದ್ಮಹೇ ಬಾಜಹಸ್ತಾಯ ಧೀಮಹಿ ವರ್ಣ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪುಂಡರೀಕಾಕ್ಷ ಪ್ರಚೋದಯಾತ್. ಓಂ ಭೂಃ ಭುವಃ ಸಂಭೂರ್ಭುವಃ ಸ್ವಃ. ವೃಣಾಂತರ ಪುಂಡರೀಕಾಕ್ಷಮ ಆವಾಹಯಾಮಿ ಸ್ಥಾಪಯಾಮಿ. मानुषेभ्यः पृथिवीं वैदोन्दन्तु शुक्रास्तानः पश्यकुस्यो न भवन्तु
ಹಮಾಪುನಾದು ವಿಶ್ವದೇವೇ ನಮೋ ರಾಜ ಪ್ರವಣಾಭಿಪುನಾದು अपवित्र पवित्रो वा सर्वावस्थांगतोऽभिवा स्वामी नाम स्मरण मध्ये श्री वेंकटाद्रि समं स्थानं भविष्यति ओम शांताकारं भजते विशेष अनंत शयन श्रीनिवास श्री वेंकटेश आदिशेष अनंत शयन श्रीनिवास श्री वेंकटेश ಪದ್ಮಾವತಿಯನ್ನ ಕೊಟ್ಟು ಹೇಳ್ತಾನೆ,
చూడమ్మ సతులార శోభాన పాడరమ్మ తోడున్నది పది చూడకూడదనాంచారి శోభానే 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 చూడరమ్మ సతులార శ్రీ మహాలక్ష్మియట సింగారాలకే మరుదు కాముని తల్లియట చక్కదనాలకే మరుదు శ్రీ మహాలక్ష్మియట సింగారాలకే మరుదు కాముని తల్లియట చక్కదనాలకే మరుదు సోమునితో పుట్టుమెట సొంపు కలలకే మరుదు కోమలాంగే శోభానే శోభానే కలశాప్తి కూతురట గంభీరాలకే మరుదు తలపలోక మాతయట దయమనిజే విశ్వాక్షం విశ్వశంభవో నారాయణం దేవమక్షరం పరమం వదో విశ్వర పరమానిత్యం విశ్వం నారాయణ కుమారేశ్వరగుం శాశ్వతగుం శివమచ్యుతో నారాయణం మహాయేయం విశ్వాత్మానం నారాయణో నారాయణ పరో జ్యోతిరాత్మా నారాయణ పరః నారాయణ పరబ్రహ్మ తత్వం నారాయణ పరః నారాయణ పరోధ్యానం నారాయణ పరః జగత్ సర్వం దృశ్యతే రస్తయస్తస్య సంతదా మత్తేవన్హజగానీయోర్ధ్వా వ్యవస్థితః కళ్యాణ శిబికాధారణ సుముహూర్తోస్తు కళ్యాణం చూత్తమురారండి శ్రీ సీత वैकुंठे गणकाले गिरगिरो नारायणाख्याचले लोकानुमोदनो भगवान् पुराण पुरुष कुर्यात् सर्वशां कुर्यात् साधरक्षका गोविन्द तन्तु नानेन
ಜಗಜ್ಜೀವನೇನ ಜಗಜ್ಜೀವನೇ ಜಗಜ್ಜೀವನ
किमेल ब्रोहित तदोमृतत्वमस्तुते तदोमृतत्वमस्तुते एवं वेद ಶಿವ ಗೋವಿಂದ ಕಲಿಯುಗ ವೈಕುಂಠವಾಸ ನೀಪಾದ ಸೇವ ಗೋವಿಂದ ಕಲಿಯುಗ ದೇವರಾದಂಥ ವೆಂಕಟೇಶ್ವರ ಸ್ವಾಮೀಜಿಗೆ ಬಾಲಾಜಿ ಅವರಿಗೆ ವಂದನೆಗಳನ್ನು ಮಾಡುತ್ತಾ ಸ್ಥಾನಿಕವಾದಂಥ ಅಮ್ಮನವರ ಆದಿಪರಾಶಕ್ತಿಗೆ ಅನಂತ ಕೋಟಿ ವಂದನೆಗಳನ್ನು ಗಾವಿಸುತ್ತಾ ಮತ್ತು ಇಲ್ಲಿ ಪುರೋಹಿತವಾಗಲಿಂದ ನಮ್ಮ ಸ್ವಾಮೀಜಿಗಳಿಂದ ಚೆನ್ನಾಗಿ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ನಡೆಯಿತು. ಇದರಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ಲಗ್ನವೂ ಆಗಿಲ್ಲ, ಮದುವೆ ಸಮಯ ಬಂತು ಇನ್ನೂ ಆಗಿಲ್ಲ ಅಂತಕ್ಕಂಥವ್ರಿಗೆ, ಸಂತಾನ ಲೇಟ್ ಆದಂಥ ಸಮಯವಿದ್ದರೆ ಕೂಡ ಮತ್ತು ಅವೆಲ್ಲ ನಿಮ್ಮ ಮನದಲ್ಲಿ ಇದ್ದಂಥ ಒಂದು ತಾಪಗಳನ್ನು ಕೋರಿಕೆಗಳನ್ನು ನೆರವೇರಲಂತ ದೇವರನ್ನು ಬೇಡಿಕೊಳ್ಳುತ್ತಾ ಮುಖ್ಯವಾದಂಥ ಕೆಲಸ ಇವತ್ತು ನಡೆದಂಥ ಈ ಪೂಜಾ ಕಾರ್ಯಕ್ರಮ ವೈಕುಂಠ ಕೈಲಾಸ ಬ್ರಹ್ಮಲೋಕದಲ್ಲಿ ನಡೆದಂಥ ಸಾಕ್ಷಾತ್ವಾಗಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನಾವು ಹೋಗಿ ಸ್ವಾಮೀಜಿನ ನೋಡಿದಂಥ ಪುಣ್ಯಫಲ ಇವತ್ತು ನಮ್ಮ ಶ್ರೀನಿವಾಸರು, ಅವರ ಕುಟುಂಬ ಸಭ್ಯರು, ಅವರ ಮಕ್ಕಳು, ಅವರ ಪರಿವಾರ ಅಮ್ಮನ ಮಂದಿರವನ್ನು ನಿರ್ಮಾಣ ಮಾಡಿ ಈಗ ಗುರು ಪೌರ್ಣಮಿ ನಾಳಿಲ್ಲ ನಾಡಿನ ನಡ್ತಕ್ಕಂಥ ಒಂದು ಪುಣ್ಯ ಕಾಲದಲ್ಲಿ ಏಕಾದಶಿ ಸಮಯದಲ್ಲಿ ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ಕೂಡಿ ಬಂದ ಸಮಯದಲ್ಲಿ ಇಂಥ ಶುಕ್ರವಾರ ಸ್ವಾಮೀಜಿ ಕಾರ್ಯಕ್ರಮ ನಡೆಸಿರಂದರೆ ಇದು ಪ್ರತಿಯೊಬ್ಬರಿಗೂ ಇಲ್ಲಿ ದರ್ಶನ ಪಡೆದವರಿಗೂ, ಸಂಕಲ್ಪ ಮಾಡಿದವರಿಗೂ, ಸಹಾಯ ಮಾಡಿದವರಿಗೂ, ಶ್ರದ್ಧೆಯಿಂದ ಕೇಳಿದವರಿಗೂ, ಕೇಳಿಸಿದವರಿಗೂ ಎಲ್ಲರಿಗೂ ನಾವು ಮಾಡಿದಂಥ ತಪ್ಪು ಒಪ್ಪುಗಳನ್ನು ಇದ್ದರೆ ಪರಮಾತ್ಮನ ಕ್ಷಮಾಪಣೆ ಮಾಡ್ತಾರಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶ್ರೀನಿವಾಸ್ ಅವರಿಗೆ ನಮಗೆ ಆತ್ಮೀಯ ಸಂಬಂಧ, ಅನುಬಂಧ, ಗುರು ಶಿಷ್ಯರ ಅನುಕೂಲವಿದೆ. ನಾವು ಹುಟ್ಟಿದ್ದು ಅನಂತಪುರ ಜಿಲ್ಲೆ ಆದರೆ ಇರುವುದು ಚಿಕ್ಕಬಳ್ಳಾಪುರ ಮತ್ತು ಕರ್ನೂಲು. ಅಲ್ಲಿ ಹಿಮಾಲಯದಲ್ಲಿ 9 ವರ್ಷ ನಾವು ಗುರುಗಳ ಕಡೆಯಿಂದ ಶಿವಾನಂದ ಅವಧೂತ ಅವರ ಕಡೆಯಿಂದ ಇದ್ದವರು ಮತ್ತು ಈ ಬೆಂಗಳೂರು ಕರ್ನಾಟಕ ರಾಜ್ಯಕ್ಕೆ ನಮಗೆ ತುಂಬ ಆತ್ಮೀಯತೆ ಇದೆ. ನನ್ನ ಮಾತೃಭಾಷೆ ಹಿಂದಿ, ತೆಲುಗು ಆದ ಕಾರಣ ಈ ಮಧ್ಯದಲ್ಲಿ ಕಲಿತಂಥ ಕನ್ನಡ ಭಾಷೆಯಲ್ಲಿ ಅನುಭವದಿಂದ ಲಿಪಿ ಭಾಷೆಯಲ್ಲಿ ಮಾಡ್ತಕ್ಕಂಥ ಶಾಸ್ತ್ರೋಕ್ತವಾಗಿ ಕನ್ನಡವನ್ನು ಬರುವುದಿಲ್ಲ. ಆದರೂ ಕೂಡ ನಮ್ಮ ಶ್ರೀನಿವಾಸ್ ಅವರು ಮತ್ತು ಇಲ್ಲಿ ನಡೆತಕ್ಕಂಥ ಪುರೋಹಿತರು ಮಾಡಿದಂಥ ಕಲ್ಯಾಣೋತ್ಸವಕ್ಕೆ ಶಾಸ್ತ್ರೋಕ್ತವಾಗಿ ಆಗಮ ಶಾಸ್ತ್ರದಿಂದ ತುಂಬ ಪದ್ಧತಿಯಾಗಿ ಮಾಡಿದ್ದಾರೆ. ತುಂಬ ಸಂತೋಷ. ಸಮಯವನ್ನು ಕೂಡ ನೋಡಿ ಇದಕ್ಕೆ ತಕ್ಕಂಥ ಯಾವಾಗ ಮಂಗಳಾರತಿ ಮಾಡಿ ಮತ್ತು ಅನ್ನದಾನ, ಎಲ್ಲ ದಾನಗಳ ಮೇಲೆ ಅನ್ನದಾನ ಶ್ರೇಷ್ಠ ಅಂತ ಅವರು ಇವತ್ತು ಮಾಡ್ತಕ್ಕಂಥ ಪಂಚಾಮೃತ
ಅನ್ನದಾನವನ್ನು ಕೂಡ ಪ್ರತಿಯೊಬ್ಬರು ಸ್ವೀಕರಿಸಿ ನಿಮ್ಮ ನಿಮ್ಮ ಮನೋ ಇಚ್ಛೆಗಳನ್ನು ಪೂರ್ಣವಾಗಲಿ ಅಂತ ನನ್ನ ಒಂದು ಸಂಪೂರ್ಣವಾದ ಪ್ರಾರ್ಥನೆ. ನಾವು ಇರುವುದು ಬೆಂಗಳೂರು ಹೆಬ್ಬಾಳದಲ್ಲಿ, ಆಗಾಗ ಬರ್ತಿರ್ತೀನಿ, ಮತ್ತು ಕರ್ನೂಲ್, ಚಿಕ್ಕಬಳ್ಳಾಪುರ. ನಿತ್ಯ ಅನ್ನದಾನ ನಮ್ಮ ಆಶ್ರಮಕ್ಕೆ ಅವ್ರ ಕುಟುಂಬ ಮಕ್ಕಳು ಎಲ್ಲ ಸರ್ವರು ಬರ್ತಿರ್ತಾರೆ. ಗೋಶಾಲೆ, ನಿತ್ಯ ಅನ್ನದಾನ, ಶಾಸ್ತ್ರ ಸರ್ವವು ನಮ್ಮ ಆಶ್ರಮದಲ್ಲಿ ಬಂದವರಿಗೆ ಕುಲ ಮತ ಸರ್ವಕ್ಕೆ ಅತೀತವಾಗಿ ಬಂದವರೇ ನನ್ನ ಬಂಧುಗಳು ಅಂತ ತಿಳಿದು ನಮ್ಮ ಜೀವನ ಕಾರ್ಯಕ್ರಮ ನಡೆಸ್ತಿರ್ತೀವಿ. ಮತ್ತು ಗುರುಪೌರ್ಣಮಿ ನಮ್ಮ ಹುಟ್ಟಿದ ಹಬ್ಬಕ್ಕೆ ನಮ್ಮ ಶ್ರೀನಿವಾಸ್ ಅವರು ಅಲ್ಲಿ ಅನ್ನದಾನ ಮಾಡಿ, ಮತ್ತು ನಾಳೆಲ್ಲ ನಾಡದ ಬುಧವಾರ ಗುರುಪೌರ್ಣಿಮೆ ವಿಶೇಷವಾಗಿ ಶಿರಡಿ ಸಾಯಿಬಾಬಾ ಪ್ರತಿಷ್ಠಾಪನೆ ಅಲ್ಲಿ ನಡೀತಕ್ಕಂಥ ದೊಡ್ಡ ಮಂದಿರ, 75 ಅಡಿಯಲ್ಲಿಂದ ದೊಡ್ಡದಾಗಿ ಸಾವಿರಾರು ಜನ ಕುತ್ಕೊಂಡು ಊಟ ಮಾಡ್ತಕ್ಕಂಥ ದೊಡ್ಡ ಆಶ್ರಮ ಇದೆ. ನಮ್ಮ ಕಾರ್ಯಕ್ರಮ 70ನೇ ವರ್ಷ ನಂದು ಜನ್ಮದಿನ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಶ್ರೀನಿವಾಸ್ ಅವರು ಕುಟುಂಬ ಸಮೇತ ಬಂದು ಅನ್ನದಾನ ಹೋಮ ಯಜ್ಞಾದಿಗಳನ್ನು ನಡೆಸಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈಗ ಸಮಯ ಸಂದರ್ಭವಲ್ಲ, ಪೂಜಾ ಕಾರ್ಯಕ್ರಮ ಕಲ್ಯಾಣೋತ್ಸವದಲ್ಲಿ ಅನ್ನದಾನ, ಕಲ್ಯಾಣೋತ್ಸವ, ಮಂಗಳಾರತಿಯನ್ನು ಮಾಡಬೇಕು. ಈಗನೇ ಭಾಳ ಸಮಯ ಆಗಿದೆ. ಇಲ್ಲಿ ಭಾಳ ಮಂದಿ ಕೂತ್ಕೊಂಡವರಿಗೆ, ಬಂದವರಿಗೆ, ಹೋಗೋವರಿಗೆ ಸಮಯ ಎಂಬುದು ಭಾಳ ಮುಖ್ಯವಾದಂಥ ವಿಚಾರ. ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಸಂತೋಷವಂತ ಹೇಳ್ತು. ಮತ್ತೆ ಯಾವಾಗಾದರೂ ಸಮಯ ಸಂದರ್ಭವನ್ನು ಏರ್ಪಾಟ್ ಮಾಡಿದರೆ ನಮ್ಮ ಶ್ರೀನಿವಾಸ್ ಅವರು ಒಂದು 3 ದಿವಸ ಸಾಯಂಕಾಲ ಬೆಳಿಗ್ಗೆ 1 ಗಂಟೆ ನಿಮಗೆ ಆರೋಗ್ಯದ ಬಗ್ಗೆ, ಮನೆಯ ಅಡಚಣೆ ಬಗ್ಗೆ, ಮತ್ತು ಸಕಾಲದಲ್ಲಿ ಎಲ್ಲ ನಮ್ಮ ವ್ಯವಸಾಯ ಹಚ್ಚಗಿರಬೇಕಂತ, ದೊಡ್ಡ ಮಳೆ ಬರಲಿ, ಒಳ್ಳೆ ರಾಗಿ ನೆಲ್ಲು ಹತ್ತಿ ಎಲ್ಲ ಬೆಳೀಲಿ, ರೈತರು ಚೆನ್ನಾಗಿರಲಿ ಅಂತ ಓಂಕಾರನಾದಾನು ಸಂಧ್ಯಾನ ಮೌಗಾನಮೇ శంకరాభరణము శంకరగళ నిగళము శ్రీహరి పద కమలము శంకర గళ నిగళము శ్రీహరి పద కమలము రగరత్న మాలికా తరళము శంకరాభరణము ಶಾರದ ವೀಣರಾಗ ಚಂದ್ರಿಕ ಪುಲಕಿತ ಶಾರದ ರಾಷ್ಟ್ರಮು ನಾರದ ವೀರದ ಮಗನೀಯ ಗಮಕಿತ ಶ್ರವಣ ಗೀತಮು ರತಿಕುಲಕನುರಾಗ ಮೈ ರಸಗಂಗ ಶೋಪನ ಮೈ ರತಿಕುಲಕನುರಾಗ ಮೈ ರಸಗಂಗ ಕಲ್ಯಾಣ
महालक्ष्मी स्वाहा श्री महालक्ष्मी स्वाहा महालक्ष्मी स्वाहा श्री 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 महालक्ष्मी स्वाहा महालक्ष्मी स्वाहा श्री महालक्ष्मी ಸ್ಥಾನಿಕ ದೇವರಾದಂಥ ತಾಯಿ ರೂಪದಲ್ಲಿದ್ದಂಥ ಸೌದತ್ತಿ ರೇಣುಕೆ ಯಲ್ಲಮ್ಮ ಇವತ್ತು ಸೌದತ್ತಿಯಲ್ಲಿ ರೇಣುಕೆ ಯಲ್ಲಮ್ಮನ ಜಾತ್ರೆಯನ್ನು ಯಾವ ರೀತಿಯಿಂದ ನಡೀತೋ ಆ ರೀತಿಯಾಗಿ ಇವತ್ತು ಈ ಗ್ರಾಮದಲ್ಲಿ ಒಳ್ಳೆಯ ಪೂಜೆ, ಅನ್ನದಾನ, ಸತ್ಸಂಗ, ಕಲ್ಯಾಣೋತ್ಸವ, ಹೋಮ ಯಜ್ಞಾದಿಗಳು ಭಕ್ತಾದಿಗಳ ಕಡೆಯಿಂದ ಬಹಳ ಚೆನ್ನಾಗಿ ನಡೆದು ನಾವು ಆಂಧ್ರದಿಂದ ಬಂದು ಈ ಕಲ್ಯಾಣೋತ್ಸವವನ್ನು ನೋಡಿ ಅಮ್ಮ ಪೂಜೆಯನ್ನು ನೋಡಿ ಸಂತೋಷವಾಯಿತು. ಆದ ಕಾರಣ ಈ ವಿಚಾರವನ್ನು ವಿಡಿಯೋ ಮೀಡಿಯಾದವರು ದಯವಿಟ್ಟು ಎಲ್ಲರಿಗೆ ಇಂಥ ಯಲ್ಲಮ್ಮನ ಪೂಜೆ, ಅನ್ನದಾನ, ಹೋಮ ಯಜ್ಞ, ಸತ್ಸಂಗ ಎಲ್ಲ ವಿಧಗಳಿಂದ ಭಜನೆ, ಗೋಪೂಜೆ ಮೊದಲಾದ ಕಾರ್ಯಕ್ರಮಗಳು ಚೆನ್ನಾಗಿ ಪ್ರಶಾಂತವಾಗಿ ನಡೆದಂಥ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ದೊಡ್ಡ ಮಳೆಯನ್ನು ಸುರಿದು ರೈತರಿಗೆ ಮಳೆ ಬೆಳೆ ಶಾಂತಿಯಿಂದ ಇರಬೇಕಂತ ಎಲ್ಲರೂ ಆರೋಗ್ಯದಿಂದ ನಮ್ಮ ವಿಡಿಯೋದವರು ಶ್ರದ್ಧೆಯಿಂದ ಬೆಳಕಿನಿಂದ ಕಾದುಕೊಂಡು ಈ ಕಾರ್ಯಕ್ರಮ ಚೆನ್ನಾಗಿದೆ, ಲೋಕ ಕಲ್ಯಾಣವಾಗಿದೆ, ಧರ್ಮವಾಗಿದೆ, ನ್ಯಾಯವಾಗಿದೆ ಎಂದು ಸಾವಿರಾರು ಕಾಲ ಶಾಶ್ವತವಾಗಿರತಕ್ಕಂಥ ಈ ಮಂದಿರ ನಿರ್ಮಾಣ ಮಾಡಿದ್ದಕ್ಕೆ ಇದನ್ನು ನೋಡಿ ಸಂತೋಷ ಪಟ್ಟವರಿಗೆ ಅವರಿಗೆ ಕೂಡ ಇಷ್ಟು ನಿರ್ಮಾಣ ಮಾಡಲಿಕ್ಕೆ ಆ ತಾಯಿ ನಿಮಗೆ ಶಕ್ತಿ ಕೊಡಲಿ. ಆರ್ಥಿಕವಾಗಿ, ಆರೋಗ್ಯವಾಗಿ ನೀವು, ನಿಮ್ಮ ಕುಟುಂಬದವರು, ಈ ಸುತ್ತಮುತ್ತಲ ಗ್ರಾಮದವರು, ನಮ್ಮ ದೇಶ ಪ್ರಶಾಂತವಾಗಿ ಐಕ್ಯತವಾಗಿ ಬಾಳದಂಥ ಸಂತೋಷ. ಇಲ್ಲಿ ಕುಲಕ್ಕೆ ಬೇರೆ ವ್ಯವಹಾರಕ್ಕೆ ಅತೀತವಾಗಿ ಒಳ್ಳೆಯ ಧರ್ಮ ಕಾರ್ಯವನ್ನು ನಡೀತು ನೋಡಿ ಸಂತೋಷವಾಯಿತು. ಇನ್ನೊಬ್ಬರು ಕೂಡ ಇಂಥ ಕೆಲಸವನ್ನು, ಇಂಥ ಪೂಜೆಗಳನ್ನು ಮಾಡಿ ಸತ್ಯ ಧರ್ಮ ತಿಳಿದು ಭೂಮಿ ತಣ್ಣಗಿರಲಿ, ಅಚ್ಚಗಾಗಿರಲಿ ಅಂತ ಬೇಡ್ಕೊಳ್ಬೇಕಂತ ಎಲ್ಲರಿಗೆ ನನ್ನ ಹೃದಯಪೂರ್ವಕವಾದಂಥ ವಿನಂತಿ. ಸತ್ಯಮೇವ ಜಯತೆ, ಅನ್ನದಾತ ಸುಖೀ ಭವ, ಸರ್ವೇ ಜನ ಸುಖಿನೋ ಭವಂತು. ಇಲ್ಲಿ ಈ ಸೂಳ್ಕುಂಟೆ ಗ್ರಾಮದಲ್ಲಿ ಮಹಾತಾಯಿ ಆದಿಶಕ್ತಿಯಾಗಿ ಆ ಸೌದತ್ತಿ ಕ್ಷೇತ್ರದಲ್ಲಿ ಏನು ಅಲಂಕಾರ ಭೂಷಣವಾಗಿರ್ತಕ್ಕಂಥ ಮಹಾತಾಯಿ ನೇರವಾಗಿ ಈ ಒಂದು ಸೂಳ್ಕುಂಟೆ ಗ್ರಾಮ
ಗ್ರಾಮದಲ್ಲಿ ಅದೇ ರೀತಿ ನೆಲೆಗೊಂಡಿರ್ತಕ್ಕಂಥ ತಾಯಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಪೂಜೆ ಇರೋದ್ರಿಂದ ಹಾಗೂ ಇನ್ನೂ ಹೆಚ್ಚಿನ ವಿಶೇಷ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೆಚ್ಚಿನ ವಿಶೇಷದ ಅಲಂಕಾರದ ಒಂದು ಪೂಜೆ ಇರುತ್ತೆ. ಸುಮಾರು ಭಕ್ತಾದಿಗಳು ಬರ್ತಾ ಇದ್ದಾರೆ, ಆ ಮಹಾತಾಯಿ ಪಾದ ಹಿಡಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತೀರ್ಥಸ್ಥಾನ ಹಾಗೂ ದೃಷ್ಟಿದೋಷ ನಿವಾರಣೆ ಮಹಾತಾಯಿ ಪ್ರೇರಣೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ತಾನೇ ಶುರುವಾಗಿದೆ. ಈಗ ಶ್ರೀನಿವಾಸ ಕಲ್ಯಾಣೋತ್ಸವ ಮುಗಿದು ಇಲ್ಲಿಂದ ಪ್ರಾರಂಭ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಹಾತಾಯಿ ಪ್ರೇರಣೆಯಾಗಿದೆ, ತೀರ್ಥಸ್ಥಾನ ಆಗಬೇಕಂತ ಇಲ್ಲಿ. ತದನಂತರ ದೃಷ್ಟಿ ನಿವಾರಣೆ ದೋಷ ಇರೋದ್ರಿಂದ ಅದನ್ನು ಸಹ ಇಲ್ಲಿ ದೃಷ್ಟಿ ತೆಗೆಯುವಂಥ ಪೂಜೆ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ವಿಶೇಷವಾಗಿ ಪೂಜೆ ಇರೋದ್ರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ಮಹಾತಾಯಿಯ ಒಂದು ಸಂಕಲ್ಪ ಪಡಿಬೇಕು. ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಜನ ಸೇರಿ ಮತ್ತೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಇಡೀ ಅಮಾವಾಸ್ಯೆ ಹುಣ್ಣಿಮೆಗೆ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ನಾನು ಸರ್ವರಲ್ಲೂ ಬೇಡ್ತಾ ಆ ಮಹಾತಾಯಿನ ಬೇಡ್ತಾ ಇರುತ್ತೇನೆ. ಆ ಯಲ್ಲಮ್ಮ ದೇವಿಯು ಈ ದೇವಾಲಯದ ಧರ್ಮಕರ್ತರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ಸ್ಥಳದಲ್ಲಿ ನಾನು ಸರ್ಪರೂಪದಲ್ಲಿ ನೆಲೆ ನಿಂತಿದ್ದೇನೆ, ಸರ್ಪರೂಪವಾಗಿ ನನ್ನ ಆರಾಧನೆ ಮಾಡುವುದರಿಂದ ಎಲ್ಲಾ ರೀತಿಯಾದಂತಹ ಸರ್ಪದೋಷಗಳು ಇತ್ಯಾದಿಗಳನ್ನ ನಾನು ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ಪರಿಹಾರವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಧರ್ಮಕರ್ತರಿಗೆ ಈ ಒಂದು ವಾಕ್ಯವನ್ನ ಹೇಳಿದ ನಂತರವಾಗಿ ಧರ್ಮಕರ್ತರು ಈ ಸ್ಥಾನಕ್ಕೆ ಮೂಲವಾದಂತಹ ಸ್ಥಾನವಾಗಿ ಆ ಸರ್ಪಗಳನ್ನ ಮೊದಲಾಗಿ ಪ್ರತಿಷ್ಠಾಪನೆಯನ್ನ ಮಾಡಿ ನಂತರವಾಗಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ದೇವಿಯನ್ನ ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ದಿವ್ಯವಾದಂತಹ ಪೂಜಾ ಕೈಂಕರ್ಯಗಳು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಎಂದು ನಡೆಯಲಿದ್ದು ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸರ್ಪದೋಷ ಪರಿಹಾರ, ಅದರ ಜೊತೆಯಲ್ಲಿ ಹಾಗೆ ದೇವಿಯ ದಿವ್ಯ ಚಕ್ರದ ಆಸನದ ಮೇಲೆ ದೇವಿಯನ್ನ ಕೂರಿಸಿರುವುದರಿಂದ ಅದೇ ಚಕ್ರವನ್ನ ತೆಗೆದು ಭಕ್ತಾದಿಗಳ ತಲೆಯ ಮೇಲೆ ಇರಿಸಿ ಚಕ್ರ ಸ್ನಾನವನ್ನ ಸಕಲ ದೃಷ್ಟಿದೋಷಗಳು ಭಯಭೀತಿ ದೋಷಗಳನ್ನ ನಿವಾರಣೆ ಮಾಡೋದ್ರಿಂದ ತಂತ್ರ ದೋಷಗಳನ್ನ ನಿವಾರಣೆ ಮಾಡೋರ ಒಂದು ಆಕಾಂಕ್ಷೆಯಿಂದ ಆ ಚಕ್ರವನ್ನು ತಲೆಯ ಮೇಲೆ ಇರಿಸಿ ಸ್ನಾನವನ್ನ ಮಾಡಿಸುವಂತಹ ಒಂದು ಕಾರ್ಯಕ್ರಮವು ಮತ್ತೆ ಇವತ್ತಿನ ದಿವಸ ವಿಶೇಷವಾಗಿ ಪ್ರಾರಂಭ ಕಾಲ ಏಕಾದಶಿಯ ದಿವ್ಯ ಹಬ್ಬ, ಮೊದಲ ಏಕಾದಶಿ ಅಂತ ಹೇಳ್ತೀವಿ. ಈ ದಿವ್ಯ ಹಬ್ಬದ ಪ್ರಾರಂಭ ಸಮಯದಲ್ಲಿ ಶ್ರೀನಿವಾಸನ ಒಂದು ಕಲ್ಯಾಣ ಮಹೋತ್ಸವವನ್ನ ಈ ಸ್ಥಳದಲ್ಲಿ ಮಾಡಿ ಮತ್ತೆ ಲೋಕದ ಎಲ್ಲಾ ಭಕ್ತ ಜನರಿಗೆ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿ ಅಂತ ಹೇಳಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಆ ಮಹಾಲಕ್ಷ್ಮಿಗೆ 1108 ಕಮಲದ ಹೂವಿನಿಂದ ಒಂದು ಹೋಮವನ್ನ ನಡೆಸುವಂತಹ ಒಂದು ಶುಭ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಮತ್ತೆ ಇದೇ ರೀತಿಯಾದಂತಹ ಹೋಮ ಹವನಗಳು ಎಲ್ಲ ಪ್ರತಿ ವರ್ಷಕ್ಕೆ 3 ಬಾರಿ ಇಲ್ಲಿ ನಡೆಯುತ್ತಲಿದ್ದು ಎಲ್ಲಾ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಇಲ್ಲಿ ಮತ್ತೊಮ್ಮೆ ಪ್ರತಿ ಶುಕ್ರವಾರ ದೇವಿಯ ಸನ್ನಿಧಾನದಲ್ಲಿ ದಿವ್ಯವಾದಂತಹ ಅನ್ನಪ್ರಸಾದ ಕೂಡ ಏರ್ಪಾಟು ಮಾಡಲಾಗಿದ್ದು ಎಲ್ಲಾ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಮತ್ತೆ ಮತ್ತಷ್ಟು ನೀವು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನ ಪಡೆಯಬೇಕು ಮತ್ತೆ ದೇವಿಯನ್ನು ಕೂಡ ನೀವು ಏಳಿಗೆಗೆ ತರಬೇಕೆಂದು ಪ್ರಾರ್ಥನೆಯನ್ನ ಮಾಡ್ತಾ